ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಬನ್ಸ್ ಮಾಡೋ ತೋರಿಸ್ತಾ ಇದ್ದೀನಿ. ಇವಾಗ ಒಳ್ಳೆ ಜಾಕ್ ಫ್ರೂಟ್ ಸೀಸನ್ ಅಲ್ವಾ, ಹಲಸಿನಹಣ್ಣಿನ ಸೀಸನ್. ಸೊ ನಾನು ಹಂಗಾಗಿ ಹಲಸಿನಹಣ್ಣಿಂದ ಬನ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಹಲಸಿನಹಣ್ಣು ಈ ಸೀಸನಲ್ಲೇ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಈ ಬನ್ಸು. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ಈಸಿಯಾಗಿ ನೋಡ್ಕೊಂಬರೋಣ. ನೋಡಿ, ಫಸ್ಟ್ ನಾನು ಇಲ್ಲಿ ಒಂದು 6 ಹಲಸಿನಹಣ್ಣಿನ ತೊಳೆ ತೊಗೊಂಡಿದ್ದೀನಿ. ಆ ಹಲಸಿನಹಣ್ಣನ್ನು ತೊಗೊಂಡು ನೀಟಾಗಿ ಅದು ಒಳಗಡೆ ಏನು ಸೀಡ್ಸ್ ಎಲ್ಲ ಇರುತ್ತಲ್ಲ, ಬೀಜ ಎಲ್ಲ ತೆಗೆದುಬಿಟ್ಟು ಇಟ್ಕೋಬೇಕು. ಎಲ್ಲ ನಾನು ತುಂಬ ಹಲಸಿನಹಣ್ಣು ಹಾಕಿದ್ರೂ ಚೆನ್ನಾಗಿರಲ್ಲ. ನಾನೊಂದು 3 ಜನಕ್ಕೆ ಮಾಡ್ತಾ ಇರೋದು ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇರೋದು. ಇಷ್ಟು 6 ಹಲಸಿನಹಣ್ಣು ತೊಗೊಂಡಿರೋದು, ಹಲಸಿನಹಣ್ಣಿನ ತೊಡೆನ ತೊಗೊಂಡ್ಬಿಟ್ಟು ಇದನ್ನೆಲ್ಲ ಬೀಜ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ನಾನು ಒಂದು 3 ಸ್ಪೂನಷ್ಟು ಬೆಲ್ಲನ ಪೌಡ್ರು ಹಾಕ್ಕೊತಾ ಇದ್ದೀನಿ. ಜಜ್ಜಿಬಿಟ್ಟು ಪೌಡ್ರು ಮಾಡ್ಕೊಂಡಿದ್ದೀನಿ. ಬೆಲ್ಲ ಪೌಡ್ರು 3 ಸ್ಪೂನಷ್ಟು ಸಾಕು, ಇದಕ್ಕೆ ಕರೆಕ್ಟಾಗಿ ಆಗುತ್ತೆ. ತುಂಬ ಸ್ವೀಟ್ ಇದ್ದರೂ ಚೆನ್ನಾಗಿರಲ್ಲ ಇದು. 3 ಸ್ಪೂನು, ಮತ್ತು ಹಣ್ಣು ಸ್ವೀಟಾಗಿರುತ್ತಲ್ವ, ಸರಿ ಹೋಗುತ್ತೆ. ಇನ್ನು ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಮೊಸರು ಹಾಕ್ಕೊಂಡಿದ್ದೀನಿ. 3 ಸ್ಪೂನ್ ಬೆಲ್ಲ, 3 ಸ್ಪೂನ್ ಮೊಸರು ಹಾಕ್ಬಿಟ್ಟು ನೈಸ್ ಪೇಸ್ಟ್ ಮಾಡ್ಕೋಬೇಕು ಹಲಸಿನಹಣ್ಣು ಎಲ್ಲ. ಈ ಥರ ನೋಡಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲಿಗೆ ಇದನ್ನು ಹಾಕ್ಕೊಳ್ಳೋಣ. ಈ ಪೇಸ್ಟ್ ಎಲ್ಲ ನೀಟಾಗಿ ಹಾಕ್ಕೊಂಡು ಇದಕ್ಕೆ ನಾವು ಚೆನ್ನಾಗಿ ಇದು ಹಿಟ್ಟನ್ನು ನಾವು ಹಾಕಿಬಿಟ್ಟು ಕಲಿಸ್ಬೇಕು. ಇದಕ್ಕೆ ಯಾವುದೇ ರೀತಿಯಾದ ನೀರು ಹಾಕೋಂಗಿಲ್ಲ. ನಾನು 1 ಸ್ಪೂನಷ್ಟು ಇಲ್ಲಿ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, 1 ಸ್ಪೂನಷ್ಟು ಜೀರಿಗೆ ಹಾಕೋದ್ರಿಂದ ಚೆನ್ನಾಗಾಗುತ್ತೆ ಇದು ಫ್ಲೇವರು. 1 ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪೇಸ್ಟಲ್ಲೇ ಇದು ಸೋಡಾ ಮತ್ತು ಉಪ್ಪು ಎಲ್ಲ ಮಿಕ್ಸ್ ಆಗಲಿ, ಆ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ, ಆಮೇಲೆ ನೋಡಿ ಇದನ್ನೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೈಯಿಂದ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನಾವು ಮೈದಾ ಹಿಟ್ಟನ್ನ ಹಾಕ್ಕೊಂಡು ನೀರು ಹಾಕ್ದಂಗೆ ಕಲಿಸ್ಬೇಕು. ಇದಕ್ಕೆ ನೀರು ಮುಟ್ಟಿಸ್ಬಾರ್ದು, ಬರೀ ಆ ಪೇಸ್ಟಿಗೆ ಮೈದಾ ಹಿಟ್ಟು ಹಾಕಬೇಕು. ನಿಮಗೆ ಇಲ್ಲಿ ಮೈದಾ ಹಿಟ್ಟು ಏನಾದರೂ ಇಷ್ಟ ಆಗಲ್ಲ ಅಂದರೆ ನೀವು ಗೋಧಿ ಹಿಟ್ಟಲ್ಲೂ ಮಾಡ್ಬೋದು. ಗೋಧಿ ಹಿಟ್ಟಲ್ಲೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮೈದಾ ಹಿಟ್ಟನ್ನೇ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಮೈದಾ ಹಿಟ್ಟಲ್ಲಿ ಸೇಮ್ ನಾವೇನು ಹೊರಗಡೆ ತೊಗೋತೀವಲ್ಲ, ಸೇಮ್ ಅದೇ ಒಂದು ಟೆಕ್ಸ್ಚರಲ್ಲಿ ಬರುತ್ತೆ ಇದು. ಮೈದಾ ಹಿಟ್ಟು ಹಾಕೋದ್ರಿಂದ ಸಾಫ್ಟಾಗಿ ಸ್ವಲ್ಪ ಹಾರ್ಡ್ ಆಗುತ್ತೆ ಗೋಧಿ ಹಿಟ್ಟು ಹಾಕಿ ಮಾಡೋದ್ರಿಂದ. ನೋಡಿ, ಒಂದು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ನೀರು ಮುಟ್ಟಿಸ್ದೇ ಕಲಿಸ್ಬೇಕು. ಒಂದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಪರ್ಫೆಕ್ಟಾಗಿ ಬರುತ್ತೆ, ಸಾಫ್ಟಾಗಿ. ಆಮೇಲೆ ಕಲಸಿ ಆದಮೇಲೆ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನೀಟಾಗೆಲ್ಲ ತುಪ್ಪನ ಇದಕ್ಕೆ ಹಚ್ಚಬೇಕು. ನೋಡಿ, ಎಲ್ಲ ಕಡೆನೂ ನೀಟಾಗಿ ಈ ಥರ ತುಪ್ಪ ಇದು ಹತ್ತಂಗೆ ನೀಟಾಗೆಲ್ಲ ಈ ಥರ ಕಲಿಸ್ಬಿಟ್ಟು ನಾವು ಇವಾಗ ಇದನ್ನು ನೆನೆಯಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಟಿಫನಿಗೆ ಮಾಡ್ತಾ ಇರೋದು. ರಾತ್ರಿನೇ ಕಲಸಿಡಬೇಕು. ಒಂದು 5 to 6 ಅವರ್ಸ್ ನೀಟಾಗಿದ್ದು ನೆಂದರೆ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಬೆಳಗ್ಗೆ ನಾನು ಟಿಫನಿಗೆ ಮಾಡ್ತಾ ಇರೋದಲ್ವ, ರಾತ್ರಿ ಕಲಸಿದ್ದೆ, ಬೆಳಗ್ಗೆ ಎಷ್ಟು ಸಾಫ್ಟಾಗಿದೆ. ಆಮೇಲೆ ಹಿಟ್ಟು ಕ್ವಾಂಟಿಟಿನೂ ಜಾಸ್ತಿ ಆಗಿದೆ. ಇವಾಗ ಅದು ನಾನು ಇದಕ್ಕೆ ಒಂದು ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೀನಿ. ಕಾಯಿ ತೊಗೊಂಬಿಟ್ಟು ಇದನ್ನು ಫಸ್ಟು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಕಾಯಿ. ಇದಕ್ಕೆ ನಾನು ಸ್ವಲ್ಪ ಪುಟಾಣಿ, ಮತ್ತು ಇದಕ್ಕೆ ಕೊಬ್ಬರಿ ಚಟ್ನಿ ಆದರೆ ಚೆನ್ನಾಗಿರುತ್ತೆ ಟೇಸ್ಟಿ. ಬನ್ಸ್ಗೆ ಪುಟಾಣಿ ಹಾಕ್ಕೊಂಡು ಖಾರಕ್ಕೆ ಒಂದು 4 ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಹುರಿದು ಇಟ್ಕೊಂಡಿದ್ದೆ. 1-2-3 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಬರೋಣ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಈ ಕೊಬ್ಬರಿ ಚಟ್ನಿ. ಈಗ ಚಟ್ನಿನೂ ರೆಡಿ ಆಯ್ತಲ್ವ. ಇವಾಗ ನಾನು ನೋಡಿ ಬನ್ಸ್ ಮಾಡೋದನ್ನ ತೋರಿಸ್ತೀನಿ. ಇಷ್ಟು ಹಿಟ್ಟು ಎಲ್ಲ ಈ ಥರ ಚೆನ್ನಾಗಿ ಸಾಫ್ಟಾಗಿ ನೆಂದಿರುತ್ತಲ್ವ, ಈ ಹಿಟ್ಟನ್ನು ಸ್ವಲ್ಪನೇ ಈ ಥರ ಉಳ್ಳೆಗಳನ್ನು ತೆಗೆದು ಇಟ್ಕೋಬೇಕು. ನಾವು ಬನ್ಸು ತುಂಬ ದೊಡ್ಡದು ಚೆನ್ನಾಗಿರಲ್ಲ, ತುಂಬ ಚಿಕ್ಕದು ಚೆನ್ನಾಗಿರಲ್ಲ. ನಾವು ಮಾಮೂಲಿ ಬನ್ಸ್ ಎಲ್ಲ ಅಂಗಡಿಗಳಲ್ಲಿ ನೋಡಿರ್ತೀವಲ್ಪ, ಬೇಕ್ರಿಗಳಲ್ಲಿ, ಅದೇ ಥರ ಹೋಟೆಲ್ಗಳಲ್ಲಿ ಸೇಮ್ ಅದೇ ಸೈಜಲ್ಲೇ ನಾನು ಮಾಡ್ತಾಯಿರೋದು. ಆ ಒಂದು ಸೈಜ್ ಮಾಡಲಿಕ್ಕೆ ಇಷ್ಟಿಷ್ಟು ಹಿಟ್ಟನ್ನು ಎಲ್ಲದನ್ನೂ ಮಾಡಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಆಮೇಲೆ ಅದಕ್ಕೆ ಲಟ್ಟಿಸ್ಬೇಕಲ್ವ, ಲಟ್ಸೋಕ್ಕೆ ನಾನು ಮೈದಾ ಹಿಟ್ಟನ್ನೇ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಹಿಟ್ಟು. ತುಂಬ ಏನು ಹಿಟ್ಟು ಹಚ್ಚಿ ಉದ್ದ ಒಂದು ಅವಶ್ಯಕತೆ ಇರಲ್ಲ. ಜಸ್ಟ್ ಒಂದು ಸ್ವಲ್ಪ ಅದು ತಿರುಗಲಿಕ್ಕೆ ಲೈಟಾಗಿ ಹಿಟ್ಟು ಹಚ್ಕೊಂಡು ಉದ್ದಬೇಕು. ಆಮೇಲೆ ನಾವೇನು ಮಾಮೂಲಿ ಪೂರಿ ಉದ್ದುತ್ತೀವಲ್ವ, ಸೇಮ್ ಅದೇ ಥರ ಉದ್ದಬೇಕು. ನೋಡಿ, ಈ ಥರ ಉದ್ದಿ ಇಟ್ಕೋಬೇಕು. ಸ್ವಲ್ಪ ದಪ್ಪನೇ ಇರಬೇಕು, ತುಂಬ ತೆಳ್ಳ ಇರಬಾರ್ದು. ಆಮೇಲೆ ನಾನು ಎಣ್ಣೆನೂ ಕಾಯಕ್ಕಿಟ್ಟಿದ್ದೆ, ಎಣ್ಣೆನೂ ಚೆನ್ನಾಗಿ ಕಾದಿದೆ. ಇವಾಗ ನೋಡಿ ಕರಿತಾ ಇರೋದು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ತುಂಬ ಹೈ ಇರಬಾರ್ದು, ತುಂಬ ಲೋನು ಇರಬಾರ್ದು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹಾಕಿಬಿಟ್ಟು ಈ ಉದ್ದಿರೋದನ್ನ ಮೇಲ್ಗಡೆ ಈ ಥರ ಎಣ್ಣೆ ಹಾಕ್ತಾ ಇರಬೇಕು. ಎಣ್ಣೆ ಹಾಕಿದರೆ ನೋಡಿ ಚೆನ್ನಾಗಿ ಉಬ್ಕೊಳ್ಳುತ್ತೆ.
ಸೇಮ್ ಬನ್ ಥರನೇ ಬರುತ್ತೆ. ಯಾರು ಬೇಕಾದರೂ ಮಾಡ್ಕೋಬೋದು. ತುಂಬ ಈಸಿ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೇಕು. ಬಟ್ ನಾನು ತೋರಿಸಿರೋ ಒಂದು ಮೆಜರ್ಮೆಂಟಲ್ಲೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಈ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ಇದು. ನೋಡಿ ಈ ಥರ ಕರ್ದು ಇಟ್ಕೋಬೇಕು. ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಕರೀರಿ, ಯಾಕಂದರೆ ಸ್ವಲ್ಪ ದಪ್ಪ ಇರುತ್ತಲ್ಲ, ಒಳಗಡೆ ಚೆನ್ನಾಗೆಲ್ಲ ಇಟ್ಟು ಬೇಯಬೇಕು. ನೋಡಿ ಈ ಥರ ಮೇಲೆ ಎಲ್ಲ ಎಣ್ಣೆ ಹಾಕ್ತಾಯಿದ್ರೆ ಫುಲ್ಲು ಉಬ್ಕೊಳ್ಳುತ್ತೆ. ಅದು ಪೂರಿ ಥರನೇ ಚೆನ್ನಾಗಿ ಉಬ್ಕೊಳ್ಳುತ್ತೆ. ಈ ಥರ ಕಲರು, ಆಮೇಲೆ ಕಲರ್ ಕೂಡ ಅಷ್ಟೇ ಈ ಥರ ಕಲರ್ ಬರಬೇಕು. ಈ ಥರ ಕಲರ್ ಬಂದ್ರೇ ಚೆನ್ನಾಗಿ ಆಗೋದು ಇದು ಬನ್ನು. ಆಮೇಲೆ ನೋಡಿ ಇದೇ ಥರ ನಾನು ಎಲ್ಲದೂ ಪೂರಿಗಳನ್ನು ತೋರಿಸ್ತಾ ಇದ್ದೀನಿ. ಸುಮಾರು ಇಲ್ಲಿ ನಾನು ಒಂದು 10-12 ಈ ಬನ್ ಮಾಡ್ತಾ ಇರೋದು. ಪ್ರತಿಯೊಂದೂ ಇದೇ ಥರನೇ ಉಬ್ಕೊಂಡಿದೆ. ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ ಉಬ್ದಂಗೆ ಇರೋಕ್ಕೆ. ಆಮೇಲೆ ಉದ್ದೋದ್ರಲ್ಲೂ ಅಷ್ಟೇ ಟ್ರಿಕ್ಸ್ ಏನು ಅಂದರೆ, ತುಂಬ ನಾವು ಎನರ್ಜಿ ಹಾಕಿಬಿಟ್ಟು ಉದ್ದೋದು, ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳ, ಈ ಥರ ಉದ್ದೋದ್ರಿಂದ ಪೂರಿ ನಾವು ನಾರ್ಮಲ್ ಪೂರಿ ಮಾಡ್ತೀವಲ್ವ, ಆ ಪೂರಿನೂ ಚೆನ್ನಾಗಿ ಉಬ್ಬಲ್ಲ. ತುಂಬ ಈಸಿಯಾಗಿ ತುಂಬ ಎನರ್ಜಿ ಹಾಕ್ಲಿಲ್ದಂಗೆ ಫೋರ್ಸ್ ಹಾಕ್ಬಾರ್ದು. ಆ ಥರ ನಿಧಾನಕ್ಕೆ ಲಟ್ಸಿದ್ರೆ ಎಲ್ಲ ಪೂರಿಗಳು ಬನ್ನು ಏನೇ ಆಗಲಿ ಸಖತ್ತಾಗಿ ಉಬ್ಬುತ್ತೆ. ಈ ಥರ ನೋಡಿ ಎಲ್ಲದನ್ನು ನಾನು ಅಷ್ಟೇ ಹಿಟ್ಟು ತೊಗೊಂಡು ಹಿಟ್ಟು ಹಚ್ಬಿಟ್ಟು ಈ ಥರ ಉದ್ದುತ್ತಾ ಇರೋದು. ಒಂದು 2 ಉದ್ದು ಇಟ್ಕೊಂಡು ಕರಿಬೋದು, ಇಲ್ಲ ಒಂದು ಉದ್ದುಬಿಟ್ಟು ಒಂದು ಕರಿಬೋದು. ಆರಾಮಾಗಿ ಚೆನ್ನಾಗಿ ಉಬ್ಕೊಳ್ಳುತ್ತೆ. ನೋಡಿ ಸಖತ್ತಾಗಿ ನೋಡಲಿಕ್ಕೆ ಒಂದು ಖುಷಿ ಅನಿಸ್ತಾ ಇದೆ. ಪ್ರತಿಯೊಂದು ಬನ್ನು ಇದೇ ಥರನೇ ಉಬ್ಕೊಂಡಿದೆ. ಆಮೇಲೆ ಅದು ನಾವು ಟರ್ನ್ ಮಾಡ್ತಾ ಬೇಯಿಸಬೇಕು. ಯಾಕಂದರೆ ಸ್ವಲ್ಪ ದಪ್ಪ ಇರುತ್ತಲ್ವ, ಚೆನ್ನಾಗೆಲ್ಲ ಒಳಗಡೆ ಎಲ್ಲ ಬೇಯಬೇಕು ಅದು. ಸೊ ಹಂಗಾಗಿ ಹಿಂಗೆ ಪ್ರೆಸ್ ಮಾಡಿ ಸ್ವಲ್ಪ ಹಾಕಿದ ತಕ್ಷಣ ಪ್ರೆಸ್ ಮಾಡಬೇಕು. ಮೇಲ್ಗಡೆ ಎಣ್ಣೆ ಹಾಕಬೇಕು. ಟರ್ನ್ ಮಾಡ್ತಾ ಚೆನ್ನಾಗಿ 2 ಕಡೆನೂ ನೀಟಾಗಿ ಟರ್ನ್ ಮಾಡ್ತಾನೆ ಬೇಯಿಸಬೇಕು. ಹಂಗಾದರೆ ಇದು ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಚೆನ್ನಾಗಿ ನೀಟಾಗೆಲ್ಲ ಬೆಂದಿರುತ್ತೆ. ಪ್ರತಿಯೊಂದು ಬನ್ನೂ ಇದೇ ಥರನೇ ಉಬ್ಕೊಂಡು ಚೆನ್ನಾಗಿ ಬಂದಿದೆ ನೋಡಿ. ಇದು ಉಬ್ಬದೇ ಇರೋಕ್ಕೆ ಚಾನ್ಸೇ ಇಲ್ಲ. ನೀವು ಗೋಧಿ ಹಿಟ್ಟು ಹಾಕಿದ್ರೂ ಮಾಡ್ಬೋದು, ಅದು ಇದೇ ಥರನೇ ಉಬ್ಬುತ್ತೆ. ಮೈದಾ ಹಿಟ್ಟು ಹಾಕಿದ್ರೂ ಇದೇ ಥರನೇ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ, ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ನಿಜವಾಗ್ಲೂ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಬಟ್ ಬಿಸಿದು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳಿಗೆಲ್ಲ ಇಷ್ಟಪಡ್ತಾರೆ. ಲಂಚ್ ಬಾಕ್ಸಿಗೂ ಇಡ್ಬೋದು, ಚೆನ್ನಾಗಿರುತ್ತೆ. ನಾವು ಲಂಚ್ ಬಾಕ್ಸಿಗೆ ಏನಾದರೂ ಇಡೋದಾದರೆ ಸಾಗು ಮಾಡಿಬಿಟ್ಟು ಇಡ್ಬೋದು. ನೋಡಿ ಎಲ್ಲ ಬನ್ಸೂ ನಾನು ಇದೇ ಥರ ಮಾಡಿದ್ದೀನಿ. ನೋಡಿ ಪ್ರತಿಯೊಂದೂ ಇದೇ ಥರ ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ. ಸೂಪರ್ ಅಂದರೆ ಸೂಪರಾಗಿ ಬಂದಿದೆ ನೋಡಿ. ಇದಕ್ಕೆ ನಾನು ಮಾಡಿರೋದು ಕಾಯಿ ಚಟ್ನಿ ಮಾತ್ರ ಮಾಡಿದ್ದೆ. ಕಾಯಿ ಚಟ್ನಿ ನಾರ್ಮಲ್ ಕಾಯಿ ಚಟ್ನಿ ಇಲ್ಲ ಪುದೀನ ಚಟ್ನಿ ಯಾವುದಾದ್ರೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ಎಲ್ಲದನ್ನು ಇದೇ ಥರ ಮಾಡಿಕೊಂಡು ಟಿಫನಿಗೆ ನಾನು ಮಾಡಿರೋದು. ಸೂಪರ್ ಅಂದರೆ ಸೂಪರಾಗಿ ಬಂದಿದೆ ಟೇಸ್ಟು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.